ನಾನು ನಿಮ್ಮ ಜಗದೀಶ್ ತುಮಕೂರಿನಿಂದ. ಈ ಬಾರಿ ರಾಜ್ಯದಲ್ಲಿ ಮಳೆರಾಯ ಕೈಕೊಟ್ಟಿರ್ತಕ್ಕಂಥದ್ದು, ಈ ಒಂದು ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲೇ ಬರದ ತಾಂಡವ ಕೂಡ ಆಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಒಂದು ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆ ಇರತಕ್ಕಂಥ ಸುಮಾರು 80% ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ನಾನಿವಾಗ ತುಮಕೂರು ಸಮೀಪ ಇರತಕ್ಕಂಥ ಮರಳೂರು ದಿಣ್ಣೆ ಕೆರೆ ಬಳಿ ಇರತಕ್ಕಂಥ ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಕೆರೆ ಏನಿದೆ ಇದು ಸುಮಾರು 100 ಎಕರೆಯಲ್ಲಿ ಇರತಕ್ಕಂಥ ಈ ಒಂದು ದೊಡ್ಡ ಕೆರೆ. ಈ ಒಂದು ಕೆರೆ ಈ ಬಾರಿ ಮಳೆ ಇಲ್ಲದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದು. ಈ ರೀತಿಯಾಗಿರ್ತಕ್ಕಂಥ ಪ್ರತಿ ವರ್ಷವೂ ಕೂಡ ವಾಡಿಕೆಯಂತೆ ಮಳೆ ಬಂದು ಈ ಕೆರೆ ಭರ್ತಿ ಆಗ್ತಾ ಇತ್ತು. ಈ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗಂತೂ ಮತ್ತು ಜಾನುವಾರುಗಳಿಗೆಲ್ಲವೂ ಕೂಡ ಈ ಒಂದು ಕೆರೆ ಒಂದು ಆಶ್ರಯವಾಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏನೋ ಈ ಒಂದು ಕೆರೆ ಬತ್ತಿ ಹೋಗಿರೋ ಪರಿಣಾಮವಾಗಿ ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೋರ್ವೆಲ್ ಎಲ್ಲವೂ ಕೂಡ ಕೈಕೊಟ್ಟಿರುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2047 ಕೆರೆಗಳು ಕೂಡ ಇರತಕ್ಕಂಥದ್ದು. ಅದರಲ್ಲಿ 80% ಕೆರೆಗಳು ಈ ರೀತಿಯಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗುವಂತ ಸ್ಥಿತಿ ನಿರ್ಮಾಣ ಆಗಿ ಬತ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನು 20% ಇದೆ, ಅವು ಈಗಾಗಲೇ ಡೆಡ್ ಸ್ಟೋರೇಜ್ ಅನ್ನು ಕೂಡ ತಲುಪಿರ್ತಕ್ಕಂಥದ್ದು. ಅದರಲ್ಲಿ ಏನು 400 ಅಂದ್ರೆ 2047 ಕೆರೆಗಳಲ್ಲಿ 400 ಕೆರೆಗಳು ಸುಮಾರು 106 ಎಕರೆಯಲ್ಲಿ ಇರತಕ್ಕಂಥ ಕೆರೆಗಳಾಗಿರ್ತಕ್ಕಂಥ ಅವು ನೀರಿನ ಒಂದು ಆಶ್ರಯ ತಾಣಗಳಾಗಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಒಂದು ಕೆರೆಗಳಲ್ಲಿ 300 ಕೆರೆಗಳು ಈಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಕೇವಲ 100 ಕೆರೆಗಳು ಈಗ ಡೆಡ್ ಸ್ಟೋರೇಜ್ ಅನ್ನು ಕೂಡ ತಲುಪಿರ್ತಕ್ಕಂಥ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ ವರ್ಷ ಮಳೆ ಕೂಡ ಬರಬೇಕಾಗಿತ್ತು, ಪ್ರತಿ ವರ್ಷದಂತೆ ಈ ಬಾರಿ ಮಳೆ ಕೈಕೊಟ್ಟ ಒಂದು ಹಿನ್ನೆಲೆಯಲ್ಲಿ ರೈತರು ಸರಿಯಾಗಿ ಬಿತ್ತನೆಯನ್ನು ಕೂಡ ಮಾಡೋಕ್ಕಾಗಿಲ್ಲ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಹೋಲಿಸಿಕೊಂಡ್ರೆ ಕೇವಲ 9.53% ಬಿತ್ತನೆ ಆಗಿರತಕ್ಕಂಥದ್ದು. ಅಂದ್ರೆ ನಿರೀಕ್ಷಿತ ಮಟ್ಟ ಕೂಡ ಬಿತ್ತನೆಯಲ್ಲಿ ಗುರಿಯನ್ನು ಕೂಡ ಮುಟ್ಟಿಲ್ಲ ಅಂತಾನೆ ಕೂಡ ಹೇಳ್ಬೋದು. ಈ ರೀತಿಯಾಗಿ ರೈತ ಏನೆಲ್ಲ ಅಂದ್ರೆ ಬೆಳೆಗಳನ್ನ ಬೆಳೆದು ತನ್ನ ಜೀವನ ಸಂಸಾರವನ್ನು ಸಾಕೋದಿಕ್ಕೆ ಕೆಲವೊಂದು ಕೂಡ ಕೃಷಿಯನ್ನು ಕೂಡ ಮಾಡ್ಕೊಂತ ಇದೆ. ಆದ್ರೆ ಈ ಬಾರಿ ಮಳೆ ಕೈಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಕೆರೆಗಳೆಲ್ಲವೂ ಕೂಡ ಸಂಪೂರ್ಣ ಖಾಲಿಯಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಮತ್ತೆ ಬೋರ್ವೆಲ್ ಎಲ್ಲವೂ ಕೂಡ ಕೈಕೊಟ್ಟಿರೋ ಒಂದು ಹಿನ್ನೆಲೆಯಲ್ಲಿ ಈಗ ರೈತ ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಏನು ಬರದ ಛಾಯೆ ಆವರಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಈಗ ಸಭೆಯನ್ನು ಕೂಡ ನಡೆಸಿ ಈಗ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಬರದ ಛಾಯೆ ಆವರಿಸಿದೆ ಮತ್ತೆ ಎಲ್ಲೆಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಅಂತ ಜಾಗಗಳಲ್ಲಿ ಕೂಡಲೇ ಬೋರ್ವೆಲ್ಗಳನ್ನ ಕೊರೆಸಿ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಂದ್ರೆ ಕುಡಿಯೋ ನೀರಾಗಿರ್ಬೋದು, ಜಾನುವಾರುಗಳಿಗೆಲ್ಲವೂ ಕೂಡ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತೇಳಿ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇನ್ನೊಂದು ಕಡೆ ಈ ಬಾರಿ ಮಳೆ ರಾಯ ಕೈಕೊಟ್ಟ ಒಂದು ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಇದಿಷ್ಟು ತುಮಕೂರಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ. ಓವರ್ ಟು ಯು.